ಏನೋ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಕಳ್ಳತನಕ್ಕೆ ಪ್ರಯತ್ನಪಟ್ಟಂತಹ ಇಬ್ಬರು ಕಳ್ಳಿಯರನ್ನ ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ತಿರುಮಲ ಜ್ಯುವೆಲರ್ಸ್ನಲ್ಲಿ ಆಗಿರುವಂತಹ ಘಟನೆ ಅಂಗಡಿ ಮಾಲೀಕನ ಗಮನವನ್ನ ಬೇರೆ ಕಡೆ ಸೆಳೆದು ಕಳ್ಳತನಕ್ಕೆ ಪ್ರಯತ್ನ ಪಡಲಾಗಿದೆ. ಬೆಳ್ಳಿ ಕಾಲ್ಗೆಜ್ಜೆಯನ್ನ ಕದ್ದು ಕಳ್ಳಿಯರು ಪರಾರಿಯಾಗೋಕೆ ಪ್ರಯತ್ನ ಪಡ್ತಾ ಇದ್ರು. ಇಬ್ಬರನ್ನ ಕೂಡ ಹಿಡಿದು ಈಗ ಅಂಗಡಿ ಮಾಲೀಕ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆಂಧ್ರ ಮೂಲದ ಇಬ್ಬರು ಕಳ್ಳಿಯರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಮತ್ತಿಬ್ಬರು ಕಳ್ಳಿಯರಿಗಾಗಿ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. 4 ಚಾಲಾಕಿ ಕಳ್ಳಿಯರ ಕೈಚಳಕ ಆ ಜ್ಯುವೆಲರ್ಸ್ ಶಾಪ್ನಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಚಿಕ್ಕಬಳ್ಳಾಪುರ ನಗರದ ತಿರುಮಲ ಜ್ಯುವೆಲರ್ಸ್ನಲ್ಲಿ ಇವರು ಚಿನ್ನಾಭರಣ ಖರೀದಿಯ ನೆಪದಲ್ಲಿ ಬಂದಿದ್ರು. ಆ ಸಂದರ್ಭದಲ್ಲಿ ಅಂಗಡಿಯವರ ಗಮನವನ್ನು ಬೇರೆ ಕಡೆ ಸೆಳೆದು ಕದಿಯುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ರು. ಅದನ್ನು ಗಮನಿಸಿದ ಅಂಗಡಿಯ ಮಾಲೀಕ 4 ಚಾಲಾಕಿ ಕಳ್ಳಿಯರ ಪೈಕಿ ಇಬ್ಬರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮತ್ತಿಬ್ಬರು ಕಳ್ಳಿಯರು ಸಿಕ್ಕಿಬೀಳ್ತಿರುವ ಬಗ್ಗೆ ಡೌಟ್ ಬಂದ ಕೂಡಲೇ ಅಲ್ಲಿಂದ ಹಾರಿ ಬಿದ್ದು ಎಸ್ಕೇಪ್ ಆಗಿದ್ದಾರೆ. ಇದೀಗ ಇಬ್ಬರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಮತ್ತಿಬ್ಬರು ಕಳ್ಳಿಯರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಚಾಲಾಕಿ ಕಿಲಾಡಿ ಕಳ್ಳಿಯರು ಆಂಧ್ರ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ. ಯಾವ ರೀತಿ ಈ ಕಳ್ಳಿಯರ ಬಗ್ಗೆ ಗೊತ್ತಾಯ್ತು ಮಾಲೀಕನಿಗೆ, ಹೇಗೆ ಹಿಡಿದ್ರು ಅವ್ರನ್ನ ಅಂತ? ಅಮರ್ ಪ್ರಸಾದ್, ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿ ತಿರುಮಲ ಜ್ಯುವೆಲರ್ಸ್ ಶಾಪ್ ಇದೆ. ಇಲ್ಲಿ ಇವತ್ತು ಬೆಳಗ್ಗೆ ಒಂದು 11 ಗಂಟೆ ಸಮಯದಲ್ಲಿ ಬಂದಂತ 4 ಜನ ಮಹಿಳೆಯರಲ್ಲಿ, ಅಂದ್ರೆ ಇಬ್ರು ಮಹಿಳೆಯರು ಈ ಒಂದು ಶಾಪಿಗೆ ಮೊದಲೇ ಬಂದ್ಬಿಟ್ಟು ತಮಗೆ ಕಾಲುಂಗ್ರ ಮತ್ತು ಕಾಲ್ ಚೈನ್ ಬೇಕು ಅಂತೇಳಿ ಕೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ತಿರುಮಲ ವೈನ್ಸ್ಟೋರ್ ಜ್ಯುವೆಲರಿ ಶಾಪಿನ ಮಾಲೀಕರಾದಂತ ಒಂದು ಕೇಶವಾಚಾರ್ಯ ಅವರು ಇವರಿಗೆ ಕೆಲವೊಂದು ಚೈನ್ಗಳನ್ನು ಕೊಟ್ಟು ನೋಡಕ್ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಒಂದು ಕೆಲವೇ ನಿಮಿಷಗಳಲ್ಲಿ ಮತ್ತೆ ಇಬ್ರು ಮಹಿಳೆಯರು ಬರ್ತಾರೆ. ಆದ್ರೆ ಈ ಮಹಿಳೆಯರಿಗೂ ಆ ಮಹಿಳೆಯರಿಗೂ ಸಂಪರ್ಕ ಇದೆ ಅಂತಕ್ಕಂಥ ಒಂದು ಮಾಹಿತಿ ಒಂದು ಓನರ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವ್ರ ಜೊತೆಗೆ ಮಾತನಾಡುತ್ತಾ ಅವರಿಗೆ ಒಂದು ಸಾಮಗ್ರಿಗಳನ್ನು ತೆಗೆದುಕೊಡ್ತಾನೆ. ಅವರು ಇದನ್ನ ನೋಡ್ತಾ ಈಗ ಏನು ಮೊದಲು ಇಬ್ರು ಮಹಿಳೆಯರು ಬಂದಿದ್ರು, ಅವರು ಕಾಲುಂಗ್ರ ಮತ್ತು ಕಾಲು ಚೈನ್ಗಳನ್ನ ಇನ್ನು ಇಬ್ರು ಮಹಿಳೆಯರಿಗೆ ಕೊಡ್ತಾರೆ. ಆ ಮಹಿಳೆಯರು ಅವ್ರ ಜೊತೆ ಮಾತನಾಡ್ಕೊಂಡು ಕೊನೆಗೆ ನೀವು ಬೇಡ ಆಯ್ತು ಅಂತೇಳಿ ಹೊಟ್ಟೋಗ್ತಾರೆ. ತದನಂತರ ಇಬ್ರು ಮಹಿಳೆಯರು ಏನಿರ್ತಾರೆ, ಇವರು 250 ರೂಪಾಯಿ ಕೊಟ್ಟು ಒಂದು ಕಾಲು ಚೈನ್ ತೆಗೆದುಕೊಳ್ತಾರೆ. ಥ್ಯಾಂಕ್ ಯು ಭೀಮಪ್ಪ. ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಈಗ ಕೇಶವಾಚಾರಿ, ಈ ಜ್ಯುವೆಲರ್ ಶಾಪ್ನ ಮಾಲೀಕ ಸಂಪರ್ಕದಲ್ಲಿದ್ದಾರೆ. ಕೇಶವಾಚಾರಿ, ಈ ಕಳ್ಳಿಯರನ್ನ ಹೇಗೆ ಹಿಡಿದ್ರಿ ನೀವು ಅಂತ? ಸರ್, ಬೆಳಿಗ್ಗೆ ಅವರು ಸುಮಾರು ಒಂದು 10:45 ಒಂದು ಇಬ್ರು ಹೆಂಗಸರು ಬಂದ್ರು. ಆಮೇಲೆ ಅವರು ಕಾಲ್ ಚೈನ್ ಬೇಕು ಅಂತಂದ್ರು, ನೋಡಿಸ್ತಾ ಇದ್ದೆ. ಮತ್ತೆ ಇನ್ನಿಬ್ರು ಹೆಂಗಸರು ಬಂದು ಕಾಲುಂಗ್ರ ಬೇಕು ಅಂತ ಬಂದ್ರು. ಬಟ್ ಅವ್ರು ಒಂದೇ ಗ್ರೂಪ್ ಅಂತ ನಮಗ್ ಗೊತ್ತಿಲ್ಲ. ಸರಿ ಬಂದು ಅವರು ಕಾಲುಂಗ್ರ ಪರ್ಚೇಸ್ ಮಾಡಿದ್ರು, 150 ರೂಪಾಯಿಗೆ ಪರ್ಚೇಸ್ ಮಾಡಿದ್ರು, ಸಣ್ಣದ ಕಾಲುಂಗ್ರ. ಆಮೇಲೆ ಇವ್ರು ಕಾಲ್ ಚೈನ್ ಕಡೆ ನಾನು ಈ ಕಡೆ ಗಮನ ಇಡ್ತಾ ಇದ್ದೆ, ಅವರು ಇವ್ರ ಕಡೆ ಅವ್ರು ಅಂತ ಗೊತ್ತಿಲ್ಲ. ಆಮೇಲೆ ನೋಡ್ತಾ ಇದ್ದೀನಿ, ಅವರು 150 ರೂಪಾಯಿದು ಕಾಲುಂಗ್ರ ತಗೊಂಡು ಹೊರಟೋದ್ರು. ಅಷ್ಟರಲ್ಲಿ ಇವ್ರು ಏನ್ ಮಾಡಿದಾರೆ, ಇಲ್ಲ ಅದ್ ಕಾಸು ಕೊಟ್ಬಿಟ್ರು. ಅದ್ ಕಾಸು ಕೊಟ್ರು. ಮತ್ತೆ ಇವ್ರು ಏನ್ ಮಾಡಿದಾರೆ, ಅದು ಶೋಕೇಸ್ ಮೇಲೆ ಇತ್ತಲ್ಲ, ಕೆಳಗಡೆಯಿಂದ ಹಿಂಗ್ ಕಾಲ್ ಚೈನ್ ಹಿಂಗ್ ಹಾಕೋದು, ಕಾಲಲ್ಲಿ ಇವ್ರು ತಳ್ಳೋದು, ಇವ್ರೆತ್ತಿ ಜಾಕೆಟ್ ಅಲ್ಲಿ ಇಟ್ಕೊಳ್ಳೋದು, ಆ ತರ ಆಗಿ ಮತ್ತೆ ಆಚೆ ಅವ್ರು ಹೋಗ್ಬಿಟ್ರು. ಆಮೇಲೆ ನಾನು ಕವರ್ಗೆ ಹಾಕೋಣ ಅಂತ ನೋಡ್ರೆ ಕಾಲ್ ಚೈನ್ ಸುಮಾರು ಒಂದು 5-6 ಜೊತೆ ಕಮ್ಮಿ ಇತ್ತು. 5-6 ಕಾಲ್ ಚೈನ್ ಕದ್ದಿದ್ರಾ ಸರ್? 5-6 ಕಾಲ್ ಚೈನ್ ಕದ್ದಿದ್ರು. ಹೌದೌದು, 5-6 ಜೊತೆ ಕಾಲ್ ಚೈನ್ ಕದ್ದಿದ್ರು. ಆಮೇಲೆ ನಂಗೆ ಡೌಟ್ ಬಂದು ಕವರ್ ಅಲ್ಲಿ ಹಾಕೋವಾಗ ನಂಗೆ ತೂಕ ಕಮ್ಮಿ ಇತ್ತು. ಆಮೇಲೆ ನೋಡಿ ಅವ್ರನ್ನ ಅಲ್ಲೇ ಕೂಡಿಸ್ಕೊಂಡು CC ಕ್ಯಾಮ್ರಾ ಆನ್ ಮಾಡಿದೆ. ಬಟ್ ಇವ್ರು ಆ ಕಡೆ ತಳ್ಕೊಡೋದು, ಇವ್ರು ಎತ್ಕೊಂಡು ಅವ್ರು ಎಸ್ಕೇಪ್ ಆಗಿರೋದು. ಬಟ್ ಒಂದೇ ಗ್ರೂಪೇ ಅಂತ ನಾನು ಕೂಡಿಸ್ಕೊಂಡು ಆಮೇಲೆ ಪೊಲೀಸ್ ಮಾಹಿತಿ ಕೊಟ್ಟು ಪೊಲೀಸರು ಬಂದು ಕರ್ಕೊಂಡು ಮುಂಚೆನೆ ಹೋದ್ರಲ್ಲ, ಅವರಿಬ್ರು ತಗೊಂಡೋಗ್ಬಿಟ್ಟಿದ್ರಾ? ಸರ್, ಅವರು ತಗೊಂಡಿರೋರು ಎಸ್ಕೇಪ್ ಆಗಿದ್ದಾರೆ. ಬಟ್ ಒಂದೇ ಗ್ರೂಪೇ ಅದು, ಇವರೇ ಅವ್ರಿಗೆ ಎತ್ಕೊಟ್ಟಿರೋದು. ಹೌದೌದು, ಇವರೇ ಕಾಲಲ್ಲಿ ತಳ್ಕೊಡೋದೆಲ್ಲ CC ಕ್ಯಾಮ್ರಾದಲ್ಲಿ ಇದಾಗಿದೆ. ನಿಜ ಕಾಣಿಸ್ತಾ ಇದೆ. ಹೌದು ಸರ್, ಆ ತರ ಆಗಿ ಆಮೇಲೆ ಇವ್ರನ್ನ ಪೊಲೀಸ್ ಅವ್ರಿಗೆ ನಾನು ಕೊಟ್ಟೆ ಸರ್. ಅವರು ರಿಕವರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಧನ್ಯವಾದ ಕೇಶವಾಚಾರ್ಯ ಅವರೇ, ತಾವು ಪ್ರತಿಕ್ರಿಯೆ ಕೊಡೋದಕ್ಕಾಗಿ.